ದಾವಣಗೆರೆ ನಗರದ ಬೇತೂರು ಸರ್ಕಲ್ನಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣಕ್ಕೆ ಅಂತ್ಯ ಹೇಳಲು ಎರಡು ಕೋಮಿನ ಮುಖಂಡರು ಮುಂದಾಗಿದ್ದು, ಘಟನೆ ನಡೆದ ಸ್ಥಳದಲ್ಲೇ ಸೌಹಾರ್ದ ಸಭೆ ನಡೆಸಿದ್ದಾರೆ. ಬೇತೂರು ರಸ್ತೆಯ ವೆಂಕಟೇಶ್ವರ ದೇವಸ್ಥಾನ ಮುಂಭಾಗ ಸೌಹಾರ್ದ ಸಭೆ ನಡೆಸಿದ್ದು, ನೂರಾನಿ ಮಸೀದಿ ಹಾಗೂ ವೆಂಕಟೇಶ್ವರ ದೇವಸ್ಥಾನ ಸಮಿತಿ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ದರು. ಗಲಭೆ ನಡೆಯಬಾರದಿತ್ತು, ನಡೆದು ಹೋಗಿದೆ. ನಾವೆಲ್ಲ ಸಹೋದರರ ರೀತಿ ಬಾಳೋಣ, ಇನ್ನು ಮುಂದೆ ಸಹೋದರರಾಗಿ ಜೀವನ ಮಾಡಿಕೊಂಡು ಹೋಗೋಣ ಎಂದು ಎರಡು ಕೋಮಿನ ಮುಖಂಡರು ಮನವಿ ಮಾಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಸಭೆಯಲ್ಲಿ ಭಾಗಿಯಾಗಿದ್ದು, ಘಟನೆ ಮರುಕಳಿಸಿದರೆ ಎಚ್ಚರಿಕೆ ವಹಿಸಿ ಎಂದು ಮನವಿ ಮಾಡಿದರು. ಈ ಕಾರ್ಯಕ್ರಮ ಈ ಒಂದು ಸೌಹಾರ್ದತೆ ಸಭೆಯನ್ನು ಮಾಡಬೇಕಂತ ನಿನ್ನೆ ಏನು 2 ದಿವಸದಿಂದ ದಾವಣಗೆರೆಯಲ್ಲಿ ಒಂದು ಗೊಂದಲದ ಸೃಷ್ಟಿಯಾಗಿದೆ. ನಮ್ಮಲ್ಲಿ ಯಾವುದೇ ರೀತಿಯ ನಾವು ಇರುವಂತ ಭೇದ ಭಾವ ಯಾವುದೇ ರೀತಿಯ ಏನು ಗೊಂದಲ ಇಲ್ಲ. ಹೊರಗಿಂದ ಬಂದು ಒಂದು ಸೃಷ್ಟಿಯನ್ನು ಮಾಡಿ ನಮಗೆ ಇಲ್ಲಿ ಜೀವನ ಮಾಡೋಕೆ ಒಂದು ಏಕತೆಯಿಂದ ಇಲ್ಲಿ ನಾವು ಇದೀವಿ, ಒಂದು ಸೌಹಾರ್ದತೆಯನ್ನು ಕಾಪಾಡ್ತೀವಿ ಅಂತ ಒಂದು ಸಂದೇಶ ಮಾಡಿದ್ದಕ್ಕೆ ನೀವೆಲ್ಲ ಅವರ ಒಂದು ಕರೆಗೆ ಎಲ್ಲರೂ ಬಂದಿದ್ದಕ್ಕೆ ನಾವು ನಿಮ್ಮೆಲ್ಲರಿಗೂ ಎಲ್ಲ ಮುಖಂಡರಿಗೂ ಹೃದಯಪೂರ್ವಕ